ಆತ್ಮೀಯ ವಿದ್ಯಾರ್ಥಿಗಳು, ಹಿಂದಿನ ತರಗತಿಗಳಲ್ಲಿ ಆವೃತ್ತಿಯ ಸಂಖ್ಯಾ ವಿತರಣೆಯನ್ನು ಹೇಗೆ ತಯಾರಿಸಬಹುದು ಎಂಬುದನ್ನು ನಾನು ಹೇಳಿದ್ದೆ. ಈಗ ಅದೇ ಆವೃತ್ತಿಯನ್ನು ಕೆಲವೊಂದು ಅಂಕಿಅಂಶಗಳ ಆಧಾರದ ಮೇಲೆ ಹೇಗೆ ತಯಾರು ಮಾಡಬಹುದು ಎಂಬುದನ್ನು ನಾನು ಗೀಟು ಗುರುತು, ಟ್ಯಾಲಿ ಮಾರ್ಕ್, ತಾಳೆ ಗುರುತುಗಳ ಆಧಾರದ ಮೇಲೆ ನಾನು ನಿಮಗೆ ರಚಿಸಿ ತೋರಿಸ್ತೀನಿ. ಇದೇ ಹೆಡ್ಡಿಂಗ್ ಏನಪ್ಪ, ಇದು 5 ಮಾರ್ಕ್ಸ್ ಕ್ವಶನ್ಗೆ ಪ್ರಶ್ನೆ ಕೇಳ್ತಾರೆ. 5 ಮಾರ್ಕ್ಸ್ ಕ್ವಶನ್ ಏನಂತೇಳಿ, ತಾಳೆ ಗುರುತಿನ ಮೂಲಕ, ತಾಳೆ ಅಥವಾ ಗೀಟು ಗುರುತಿನ ಮೂಲಕ ವರ್ಗಗಳ ಆವೃತ್ತಿಯನ್ನು ಕಂಡು ಹಿಡಿಯುವುದು. ಈ ಕೆಳಗಿನ ಪಟ್ಟಿಯ ಸಹಾಯದಿಂದ ತಾಳೆ ಗುರುತಿನ ಮೂಲಕ ವರ್ಗಗಳ ಆವೃತ್ತಿಯನ್ನು ಕಂಡು ಹಿಡಿಯಿರಿ ಅಂತೇಳಿ ಪ್ರಶ್ನೆಯನ್ನು ನಿಮಗೆ ಕೇಳ್ತಾರೆ. ಈ ರೀತಿ ಪಟ್ಟಿಯನ್ನು ಕೊಡ್ತಾರೆ. ಈ ಪಟ್ಟಿ ಏನಿದು ಪಟ್ಟಿ ಅಂತ ಹೇಳಿದ್ರೆ, ಅರ್ಥಶಾಸ್ತ್ರದ 100 ವಿದ್ಯಾರ್ಥಿಗಳು ಒಂದು ನಿಮಿಷ ವಿಡಿಯೋ ಕಾಣುತ್ತಿಲ್ಲ ಅನ್ನೋದು ನೋಡ್ತೀನಿ. ಎಸ್, ಕಾಣುತ್ತೆ. ಅರ್ಥಶಾಸ್ತ್ರದ 100 ವಿದ್ಯಾರ್ಥಿಗಳು ಅರ್ಥಶಾಸ್ತ್ರದಲ್ಲಿ ತೆಗೆದಿರುವಂತಹ ಅಂಕಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೆ ಸ್ಟೂಡೆಂಟ್ಸ್. ಹಾಗಾಗಿ ಇವು ಅಂಕಗಳು ಆಗಿರುತ್ತೆ ಎಲ್ಲವನ್ನೂ ಸಹ. ಈಗ ನಾವೇನ್ ಮಾಡ್ತೀವಿ, ವರ್ಗಗಳನ್ನು ರಚನೆ ಮಾಡ್ತೀವಿ. ಮೊದಲಿಗೆ ವರ್ಗಗಳು. ಇದಾದ ನಂತರ ಬರುವಂತಹದ್ದು ಪ್ರಾಪ್ತಾಂಕಗಳು. ನಂತರ ಗೀಟು ಗುರುತು. ಇನ್ನೊಂದು ಸ್ವಲ್ಪ ದೂರ ಬರೀತೀನಿ. ಗೀಟು ಗುರುತು, ಹತ್ರ ಬರುತ್ತೆ. ಗೀಟು ಗುರುತು ಮತ್ತೆ ಆವೃತ್ತಿ ಮಧ್ಯಬಿಂದು. ಇಷ್ಟು ಬರ್ಕೊಳ್ಳಬೇಕು. ಈಗ ನಾನು ಇವುಗಳನ್ನ ಬಾಕ್ಸ್ ಟೈಪ್ ಈ ರೀತಿ ರಚನೆ ಮಾಡ್ತೀನಿ. ಗೊತ್ತಾಯ್ತಾ? ರಚನೆ ಮಾಡು. ವರ್ಗಗಳನ್ನು ರಚನೆ ಮಾಡಬೇಕಾದ್ರೆ ನಾನು ಹೇಳಿದ್ದೆ ಹಿಂದಿನ ತರಗತಿಯಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಅಂಡ್ ಲೋಯೆಸ್ಟ್ ವ್ಯಾಲ್ಯೂ ಕಂಡಿದೆ. ಇಲ್ಲಿ ಲೋಯೆಸ್ಟ್ ವ್ಯಾಲ್ಯೂ ಯಾವುದು ಈ ಸಂಖ್ಯೆಯಲ್ಲಿ ಅಪ್ಪ ಅಂತ ಹೇಳಿದ್ರೆ, ನೋಡ್ರಿ, ಈ ಸಂಖ್ಯೆಗಳಲ್ಲಿ ಲೋಯೆಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು 10 ಇದೆ. ಗೊತ್ತಾಯ್ತಾ? 10 ಲೋಯೆಸ್ಟ್ ವ್ಯಾಲ್ಯೂ, ಹೌದಾ? ಹಾಗಾಗಿ ಇಲ್ಲಿ ನಾವೇನ್ ಮಾಡ್ತೀವಿ, 0, 10, ಹೈಯೆಸ್ಟ್ ವ್ಯಾಲ್ಯೂ 100. ಹಾಗಾದ್ರೆ 10 ಇಂದ 100 ವರೆಗೂ ನಾವು ಇದೇನ್ ಮಾಡ್ತೀವಿ. ಇಲ್ಲಿ 10 ಲೋಯೆಸ್ಟ್ ವ್ಯಾಲ್ಯೂ, ಹೈಯೆಸ್ಟ್ ವ್ಯಾಲ್ಯೂ 100 ಇದೆ. ಹಾಗಾಗಿ 10 100 ಇರೋದ್ರಿಂದ ಇಲ್ಲಿ ನೋಡ್ರಿ 49, 40, 50, ಹೌದಾ, 60, 90 ಎಲ್ಲ 10 ಡಿಜಿಟ್ ಇದಾವೆ. 70 ಕಾಣಿಸ್ತಿದ್ಯಾ? 30, ಹೌದಾ, ಇಲ್ಲಿ 60 ಇದೆ, 40 ಇದೆ. ಈ ರೀತಿ 10 ಡಿಜಿಟ್ಸ್ ಇರೋದ್ರಿಂದಾಗಿ ನಾವು ಗ್ಯಾಪ್ ಎಷ್ಟು ಮಾಡ್ಕೊಳ್ತೀವಿ, 10 ಮಾಡ್ಕೊಳ್ತೀವಿ. 10, 20, 20, 30,
30, 40, 40, 50, 50, 60, 60, 70, 70, 80, 80, 90, 90 and 100. 100 ಯಾಕೆ ಹೈಯೆಸ್ಟ್ ವ್ಯಾಲ್ಯೂ 100 ಇದೆ. 120 ಇದ್ರೆ ನಾವು 120 ವರೆಗೂ ತಗೊಂಡು ಹೋಗ್ತೀವಿ. ಹಾಗಾಗಿ ಗೊತ್ತಾಯ್ತಾ? ಹಾಗಾಗಿ ಇಲ್ಲಿ ನಾವೇನ್ ಮಾಡ್ತೀವಿ, ಈ ರೀತಿ ಬಾಕ್ಸ್ ವರ್ಗಗಳನ್ನ ರಚನೆ ಮಾಡ್ಕೊಂಡು ಮಾಡ್ಕೊಂಡಾದ ನಂತರ ಈ ರೀತಿ ನಾವು ಬಾಕ್ಸ್ ಹಾಕೊಂಡ್ಬಿಡೋಣ. ನಮ್ಗೆ ಬಹಳ ಈಸಿಯಾಗಿ ಗೊತ್ತಾಗುತ್ತೆ. ಸರಿನಾ? ಟ್ಯಾಲಿ ಮಾರ್ಕ್ ಹಾಕೊಳ್ಳೋದಕ್ಕೂ ಬಹಳ ಈಸಿಯಾಗಿ ನಮ್ಗೆ ಸಿಗುತ್ತೆ. ಸರಿನಾ? ನೋಡಿ, ಹೀಗೆ ಬಾಕ್ಸ್ ಅನ್ನು ನಾವು ರಚನೆ ಮಾಡ್ಕೊಂಡು ಈಗ ನಾವು ಏನ್ ಮಾಡಬೇಕು? ಪ್ರಾಪ್ತಾಂಕಗಳು ಅಂತೇಳಿ ಪ್ರಾಪ್ತಾಂಕಗಳು ಅಂತ ಹೇಳಿದ್ರೆ ಈ ಒಂದು ಬಾಕ್ಸ್ ಅಲ್ಲಿ 10, 20 ಒಳಗಡೆ ಬರುವಂತ ಸಂಖ್ಯೆಗಳನ್ನು ಬರೀಬೇಕು. ಅಲ್ಲಿ ಗೀಟು ಗುರುತು ಅಂತ ಹೇಳಿದ್ರೆ ಈ ರೀತಿ ಟ್ಯಾಲಿ ಮಾರ್ಕ್ ಹಾಕ್ಬೇಕು. 1 2 3 4 5 1 2 3 4 ಇಷ್ಟೇ. 1 2 3 4 5 6 7 8 9 10 ಈ ರೀತಿ. ಗೊತ್ತಾಯ್ತಾ? ಈ ರೀತಿ ಟ್ಯಾಲಿ ಮಾರ್ಕ್ ಅನ್ನು ಮಾಡಬೇಕು. ನಾನು ಈಗ ನಿಮಗೆ ತೋರಿಸ್ತೀನಿ. ಈಗ ಈ ಪಟ್ಟಿಯಲ್ಲಿ 10, 20 ಒಳಗಡೆ ಇರುವಂತಹ ಸಂಖ್ಯೆಗಳನ್ನು ಗುರುತಿಸ್ತೀನಿ. ನೋಡ್ರಿ, 10 ಇದೆ, ಹಾಗಾಗಿ ಇಲ್ಲಿ 10 ಬರೀತೀವಿ. ನೆಕ್ಸ್ಟ್ ಈ ಕಡೆ ಬರೀ, ಇದೆಯಾ? 17 ಇದೆ, ಹೌದಾ? 17, 14, 10, 20 ಒಳಗಡೆ ಇರುವಂತಹ ಸಂಖ್ಯೆಗಳು. ಇಲ್ಲೊಂದು 14 ಇದೆ, 12 ಇದೆ, 12, 14, 14. ಸರಿನಾ? ಈಗ ಏನ್ ಮಾಡ್ಬೇಕು ನಾವು? 1 2 3 4 5 6 7 ಇದೆ. 1 2 3 4 1 2 3 4 1 2 3 4 5 5 ಸರಿನಾ? 6 7 6 7 ಈ ರೀತಿ. ಇವು ಎಷ್ಟಿದಾವೆ ಹಾಗಾದ್ರೆ? 7 7 ಇದಾವೆ. ವರ್ಗದ ಮಧ್ಯ ಬಿಂದುವನ್ನು ನಾವು ಲಾಸ್ಟ್ಗೆ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ 20ನ ಇದ್ರೊಳಗಡೆ ಕೌಂಟ್ ಮಾಡಿದೀವಿ ಅಂತ ಹೇಳಿದ್ರೆ ಇಲ್ಲಿ 20ನ ಕೌಂಟ್ ಮಾಡುವ ಹಾಗೆ ಇಲ್ಲ. ಗೊತ್ತಾಯ್ತಾ? ಹಾಗಾಗಿ ಇಲ್ಲಿ ನೋಡ್ರಿ, 10 20 30 ಬಗ್ಗೆ ನಾನು ಹೇಳ್ತೀನಿ. 20 30 ಒಳಗಡೆ ಇರುವಂತ ಸಂಖ್ಯೆಗಳು ಯಾವ್ಯಾವ? ಸಾರಿ, ಇಲ್ಲಿ 20 ಇಲ್ಲೇ ಸೇರ್ಕೊಳ್ಬೇಕಾಗಿತ್ತು, ನಾನು ಮರ್ತ್ಬಿಟ್ಟೆ. ಇಲ್ಲೊಂದು 28 ಮಾಡ್ಕೊಂಡು, ಸರಿನಾ? ಇಲ್ಲೇ ಸೇರಿಸಿರ್ಬೇಕು. 20 30 ಒಳಗಡೆ ಅಲ್ವಾ? 20 to 30 30 ಇದೆಯಲ್ಲ, 30 ಹೌದಾ? 30 30 25 25 ಹೌದಾ? 25 ಇದೆ. 28 ಇದೆ. 28 ಇದೆ. 30 ಇದೆ. 30 ಇದೆ.
25 ಇದೆ. 1 2 3 4 5 1 2 3 4 5 ಟೋಟಲ್ ಎಷ್ಟಿದು 5. ನೆಕ್ಸ್ಟ್ 30 ಇಲ್ಲಿ ಕೌಂಟ್ ಮಾಡಿದೀವಿ, ಇಲ್ಲಿ ಹಾಗಾಗಿ 30 ಮತ್ತೆ ಕೌಂಟ್ ಮಾಡಂಗಿಲ್ಲ. 31 to 40 ಕೌಂಟ್ ಮಾಡಬೇಕು. ಹಾಗಾದ್ರೆ 31 to 40 ಯಾವಿದೆ ಇಲ್ಲಿ ನಾವು ನೋಡೋದಾದ್ರೆ 40 ಇಲ್ಲಿದೆ ನೋಡಿ. 40 31 to 40 31 to 40 ಇಲ್ಲಿದೆ 34. ಹೌದಾ? 40 ಇಲ್ಲಿದೆ 40 35 39 32 ಹೌದಾ? 1 2 3 4 5 6 1 2 3 4 5 6 ಟೋಟಲ್ ಎಷ್ಟಿದಾವೆ ಇವಾಗ? 6 ಇದಾವೆ. ನೆಕ್ಸ್ಟ್ 40 to 50 ಇಲ್ಲಿ 40 ಕೌಂಟ್ ಮಾಡಿದೀವಿ ಇಲ್ಲೇ, ಹೌದಾ? ಇಲ್ಲಿ ಕೌಂಟ್ ಮಾಡಿದ್ವಿ, ಹಾಗಾಗಿ ಇಲ್ಲಿ 40 ಕೌಂಟ್ ಮಾಡಂಗಿಲ್ಲ, 41 ಕೌಂಟ್ ಮಾಡಬೇಕು. ಹಾಗಾದ್ರೆ 41 ಅಂತ 41 to 50 ನೋಡ್ರಿ. 41 to 50 ಒಳಗಡೆ ಬರುತ್ತೆ 1 ಯಾವುದು? 47 45 45 49 48 41 42 50 41 to 50 ಇಲ್ಲೊಂದು 50 ಇದೆ. 41 to 50 49 47 49 49 ಇನ್ನೊಮ್ಮೆ 49 44 48 46 43 ಇಲ್ಲಿದೆ ನೋಡಿ 43 ಹೌದಾ? 45 44 45 44 45 44 ಇಷ್ಟೇ ಇರುತ್ತೆ. ಹಾಗಾದ್ರೆ ನೋಡ್ರಿ 1 2 3 4 5 1 2 3 4 5 1 2 3 4 5 ಆಯ್ತಾ? 6 7 8 9 10 6 7 8 9 10 11 12 13 14 15 11 13 14 11 12 13 14 15 ಹೌದಾ? 16 17 18 16 17 18 ಸರಿನಾ? ಟೋಟಲ್ 18 ಇದಾವೆ ನೋಡೋಣ. 1 2 3 4 5 6 7 8 9 10 11 12 13 14 15 16 17 18 ರೈಟ್ 18 ಇದಾವೆ. ಹಾಗಾದ್ರೆ ನೆಕ್ಸ್ಟ್ 50 to 60 ಇಲ್ಲಿ 50 ಕೌಂಟ್ ಮಾಡಿದ್ವಿ,
51 to 60 ನೋಡ್ಬೇಕು. ಇಲ್ಲಿ 51 to 60 ನೋಡೋಣ. 60 ಇದೆ, ಇಲ್ಲಿ 60 ಇದೆ, 51 ಇದೆ, 56 ಇದೆ, ಹೌದಾ? 60 ಇದೆ, 59 ಇದೆ, ಮುಂದೆ 56, 55, 55, 55, 51, 55, 51, 59, 59, 59, 59, 57, 57, 56, 56, 55, 55, 51, 51, 55, 55, 56, 54, 56, 54, ಹೌದಾ? 55, 55, 53, 53, 59, 59, 57, ಲಾಸ್ಟ್ ಒನ್ ನಾನು ಇಲ್ಲಿ ಬರೆದಿರ್ತೀನಿ. ಇದು 57, 57, ಹೌದಾ? ಇಷ್ಟೇ. ಹಾಗಾದ್ರೆ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22. ಸರಿನಾ? 1, 2, 3, 4, 5, 6, 7, 8, 9, 10, 11, 13, 14, 15, 16, 17, 18, 19, 20, 21, 22, 23 ಇದೆ. 1, 2, 3, 4, 5, 1, 2, 3, 4, 5, 1, 2, 3, 4, 5, 1, 2, 3, 4, 5, 20 ಆಯ್ತಲ್ಲ? 1, 2, 3, 23. ಸರಿನಾ? ಏನಾದ್ರೂ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಅದರಲ್ಲಿ ಗ್ರೂಪ್ ಅಲ್ಲಿ ನಂಬರ್ ಇದೆ, ನನ್ನ ನಂಬರಿಗೆ ಸೆಂಡ್ ಮಾಡ್ಬೇಕು. ನನ್ನ ನಂಬರಿಗೆ ನೀವು ಫೋನ್ ಮಾಡ್ಬೇಕು ಹಂಗೇನಾದ್ರೂ ಇದೆ. ಓಕೆನಾ? ನೆಕ್ಸ್ಟ್ 60 to 70 ನೋಡೋಣ. 60 ಕೌಂಟ್ ಮಾಡಿದೀವಿ, 61 to 70 ನೋಡ್ತೀವಿ. 61 to 70 ನಾವು ನೋಡೋದಾದ್ರೆ 66 ಇದೆ, ಹೌದಾ? ನೆಕ್ಸ್ಟ್ 60 ಕೌಂಟ್ ಮಾಡೋದು ನಾವು. 62 ಇದೆ, 62 ಇದೆ, 69, 69, 64, 66, ಇದು ಬೇರೆ ಇದು ಪ್ಲೇಸ್ ಬರುತ್ತೆ. 66, 65, 62, 65, 62, 62, 64, 64, 70 ಆಯ್ತಲ್ಲ? 70, 65, 65, 66, 66, 60 ಕೌಂಟ್ ಮಾಡಲ್ಲ ನಾವು. 64, 69, 70, 64, 69, 70, ಹೌದಾ? ಇಲ್ಲಿದೆ 70,
65, 65, 66, 70 ಹೌದಾ 66, 70, 61, ಇಷ್ಟೇ. ಇದು 1 2 3 4 5 6 7 8 9 10 11 12 13 14 15 16 17 18 18 1 2 3 4 5 1 2 3 4 5 1 2 3 4 5 18 ಅಂತಂದ್ರೆ 1 2 3 ಟೋಟಲ್ 18 ಗೊತ್ತಾಯ್ತಾ. ನೆಕ್ಸ್ಟ್ 70 to 80 ಇಲ್ಲಿ 70 ಕೌಂಟ್ ಮಾಡಿದೀವಿ 71 to 80 ಮಾಡಬೇಕು ನಾವು 71 to 80 ಇದರಲ್ಲಿ ನಾವು ನೋಡೋದಾದ್ರೆ ಇದರಲ್ಲಿಲ್ಲ ಇಲ್ಲ ಇಲ್ಲ ನೋ 75 ಇದೆ 75 70 ಕೌಂಟ್ ಮಾಡಿದ್ದೀವಿ 70 already counted 76 ಇದೆ ಹಾಗಾದ್ರೆ ಇಲ್ಲಿ 2 ನೇ ಇರೋದು 1 2 0 2 ನೆಕ್ಸ್ಟ್ 80 to 90 ಇಲ್ಲಿ 80 ಕೌಂಟ್ ಮಾಡಿರ್ತೀವಿ 80 ಇದರಲ್ಲಿ ಯಾವುದರಲ್ಲೂ ಇಲ್ಲ 80 81 to 90 ನೋಡ್ತೀವಿ 81 to 90 90 ಇಲ್ಲ 81 to 90 yes 90 82 82 90 90 82 once again 82 85 ಸಾರಿ ಇಲ್ಲಿ ಬರೀಬೇಕಾಗಿತ್ತು 82 82 82 82 85 85 82 90 ಇಷ್ಟೇನಾ 1 2 3 4 5 6 7 8 1 2 3 4 5 6 7 8 okay total 8 last one 90 to 100 90 ಕೌಂಟ್ ಮಾಡಲ್ಲ 91 to 100 ಮಾಡ್ತೀವಿ ಹಾಗಾದ್ರೆ 91 to 100 ನಾವು ನೋಡೋದಾದ್ರೆ ಇಲ್ಲಿ 100 ಇದೆಯಲ್ಲ 100 91 ಒಂದೇ ಇದೆ 91 to 100 ಇರುವಂತಹದ್ದು ಒಂದೇ ಇದರಲ್ಲಿ therefore we have mentioned only one 0 ಮಿಡ್ ಪಾಯಿಂಟ್ ಅನ್ನು ಕಂಡುಹಿಡಿಯೋದು ನಾವು ಕೊಂಡು lowest value plus highest value is divided by 2 lowest value 10 plus 20 divided by 2 is equal to 30 by 2 2 ones are 2 ones are 2 5s are ಹಾಗಾದ್ರೆ ಇಲ್ಲಿ 15 ಬರುತ್ತೆ ಇಲ್ಲಿ ಈಗ ನೆಕ್ಸ್ಟ್ 20 30 20 plus 30 by 2 50 by 2 is equal to 25 ನೋಡ್ರಿ ಇಲ್ಲಿ 25 ನೆಕ್ಸ್ಟ್ 30 40 ಮಿಡ್ ಪಾಯಿಂಟ್ ಅನ್ನು ಕಂಡುಹಿಡಿಯೋದು 30 plus 40 by 2 70 by 2 is equal to 35
35 ನೋಡ್ರಿ ಇಲ್ಲಿ 20 ಇದೆ 15 25 35 ಈಗ ಎಷ್ಟು ಬರುತ್ತೆ 45 55 65 75 85 95 ದೀಸ್ ಆರ್ ದಿ ಮಿಡ್ ಪಾಯಿಂಟ್ ಸ್ಟೂಡೆಂಟ್ಸ್. ಈ ರೀತಿ ನೀವು ಟ್ಯಾಲಿ ಗುರುತು ಅಥವಾ ಗೀಟು ಗುರುತಿನ ಮೂಲಕ ಈ ರೀತಿ ನೀವು ರಚನೆ ಮಾಡಬೇಕಾಗುತ್ತೆ. ಬೈ ಮಿಸ್ಟೇಕ್ ಆಗಿರುತ್ತೆ, ಎಲ್ಲಾದ್ರೂ ಒಂದು ಹೆಚ್ಚು ಕಡಿಮೆ ಆಗಿರುತ್ತೆ, ಅದನ್ನೇ ನೀವು ದೊಡ್ಡದು ಮಾಡಕ್ ಹೋಗ್ಬೇಡ್ರಿ. ನಾನು ಇಲ್ಲಿ ನೋಡ್ಬೇಕಾದ್ರೆ ಎಲ್ಲಾದ್ರೂ ಎರಡು ಹೆಚ್ಚು ಕಡಿಮೆ ಆಗಿರ್ತೀನಿ, ಪ್ರಾಬಬಲಿ ಎಲ್ಲದನ್ನು ನಾನು ಕೌಂಟ್ ಮಾಡಿದ್ದೀನಿ, ಗೊತ್ತಾಯ್ತಾ? ಎಲ್ಲಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ಅದು ನೀವು ಸರಿ ಮಾಡ್ಕೊಬೇಕು, ಗೊತ್ತಾಯ್ತಾ? ನಾನೀಗ ಅದನ್ನ ಬರೆದು ಯಾವ ರೀತಿ ಅದನ್ನ ಲೆಕ್ಕ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಇದು 5 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಈ ಚಾಪ್ಟರ್ ಅಲ್ಲಿ ಇನ್ನೊಂದು ಕ್ವಶನ್ ಇದೆ, ಇನ್ನೊಂದು ವಿಷಯ ಇದೆ, ಅದನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ಹೇಳ್ತೀನಿ. ಅದು ದತ್ತಾಂಶಗಳ ಸಂಗ್ರಹಣೆ ಚಾಪ್ಟರ್ ಅಲ್ಲಿ ಇದು. ಇದಾದ ನಂತರ ನಾನು ಭಾರತದ ಆರ್ಥಿಕ ಅಭಿವೃದ್ಧಿ ವಿಷಯಕ್ಕೆ ಹೋಗ್ತೀನಿ, ಗೊತ್ತಾಯ್ತಾ? ಇಷ್ಟು ಗೀಟು ಗುರುತಿನ ಮೂಲಕ ವರ್ಗದ ಆವೃತ್ತಿಯನ್ನು ಕಂಡು ಹಿಡಿಯುವುದು. ಥ್ಯಾಂಕ್ ಯು ವೆರಿ ಮಚ್.